ಇದನ್ನ ಕಟ್ ಮಾಡ್ತೀನಿ ಬೆಳದಲ್ಲಿ ಹೀಗೆ. ಹಲೋ ವಾಯ್ಸ್ ಏನಾದ್ರು ಗುಡಿ ಹಾಂ ಟಿ ಶರ್ಟ್ ತೊಗೊಬರ್ಲಿ. ಸರಿ ತೊಗೊಂಬರ್ತಾಳಿ. ವಿಡಿಯೋ ಸ್ಟಾರ್ಟ್ ಮಾಡೀನಿ. ನಮ್ಮ ಹುಡುಗ ಪರ್ಮಿಷನ್ ಕೇಳಿದೆ ವಿಡಿಯೋ ಮಾಡಲಿ ಬೇಡ ಅಂತ. ಆಯ್ತು ಮಾಡತ್ತಂದ. ಹುಡುಗ ಟಿ ಶರ್ಟ್ ಹಾಕ್ಕೊಂಡಿಲ್ಲ, ಕಾಸ್ಟ್ಯೂಮ್ ಹಾಕೋತಾನೆ ಈಗ. ತಗೋ ಹಾಂ ಅದು ಸಿಟಿ ಏನಂದರೆ ನಮ್ದು ರೈಸ್ ಎಗ್ ರೈಸ್ ಮಾಡ್ಕೊಳತ್ತೀವಿ ಇವತ್ತು ನಾವು. ರೈಸ್ ಸಿಟಿನಿ ಈಗ ಅದರ ಸಿಟಿ ಅದು ಎರಡಾಗ್ಯಾವ. ಇನ್ನೊಂದು ಸಿಟಿ ಹೊಡೆ ಆಫ್ ಮಾಡೋದೈತೆ ಅದನ್ನ. ಸ್ವಲ್ಪ ಲೈಟ್ ಕಮ್ಮಿ ಐತಿ ಇಲ್ಲಿ, ಫೋಕಸ್ ಕಮ್ಮಿ ಐತಿ. ಈಗ ಅದಕ್ಕೆ ನಾವು ಸ್ವಲ್ಪ ಲೈಟ್ ಸೇವ್ ಮಾಡ್ಬೇಕೈತೆ. ಅದು 3 ಸಿಟಿ ಅದು ದೋಸ್ತ ಮುಗೀತು. ನಮ್ದು ರೈ ಸಾಕು 3 ಆಗ್ಯಾವ ಮತ್ತೆ ಹಾಂ ಮುಗೀತು. ನಮ್ದು ರೈಸ್ ಐತಿ ಈಗ. ಚಲೋ ನೋಡು ಒಂದ್ಸಲ ಕರೆಕ್ಟ್ ನೋಡು ಆಗತ್ತೈತ್ಲ. ಆಯ್ತು ಈಗ ರೈಸ್ ಆಗೈತಿ. ಈಗ ನಮ್ದು ಗ್ರೇವಿ ಏನು ಒಗ್ಗರಣೆ ಅಲ್ಲೇ ಅಲ್ಲ. ಒಗ್ಗರಣೆ ಹಾಕೊಳ್ಳೋಕ್ಕೆಲ್ಲ ಹುಡುಗಡತ್ತೆ ಐಟಮ್ಸ್ಗಳು. ನಮ್ಮ ಬೆಳ್ಳುಳ್ಳಿ, ಈ ಉಳ್ಳಾಗಡ್ಡಿ ಕಟ್ ಮಾಡ್ಯಾನ, ಮೆಣಸಿನ್ಕಾಯಿ ಆಗೈತಿ. ಮೆಣಸಿನ್ಕಾಯಿ ಇನ್ನೊಂದು ಹಾಕ್ತಿ ಹಾಕಿ ನಡಿತೈತು. ಬೆಳ್ಳುಳ್ಳಿ ಐತಿ, ಬೆಳ್ಳುಳ್ಳಿ ಸ್ವಲ್ಪ ಸುಲ್ದ ಕಟ್ ಚಾಪ್ ಮಾಡಿ ಹಾಕ್ತಾನೆ ಈಗ. ನೆಕ್ಸ್ಟ್ ಒಗ್ಗರಣೆ ಹಾಕಿದ್ರೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಚಲೋ ನೋಡ್ರಿ ರೈಸ್ ಇಷ್ಟು ಮಾಡ್ಯಾನ. ನನಗೆ ಅವನಿಗೆ ರೈಸ್ ಇಟ್ಟಾನ ಇಷ್ಟ ಇಟ್ಟಾನ. ನಾನು ಈಗ ಜಸ್ಟ್ ಅವನಿಗೆ ಈ ರೈಸ್ ನಿನಗೆ ಸಲ ನನಗೆ ಸಲತ್ತ ಒಂದು. ಈಗ ಹೆಂಗೆ ಮಾಡತ್ತಾನಂದ್ರೆ ಈ ಕಾಳು ಅವ ತಿಂತಾನಂತೆ. ಚೂಡ ಇಲ್ಲದವಲ್ಲಿ ಚೂಡ ಅವ ತಿಂತಾನಂತ. ಆಮೇಲೆ ತಿಂತಪ್ಪ ಹಾಲು ಈ ಹಾಲು ಕುಡಿತಾನಂತ. ಇಟ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡತ್ತಾನ ಇವ. ಪ್ಲ್ಯಾನ್ ಇರ್ಲಿ ದೋಸ್ತಿದೆ. ಅಲ್ಲಿ ನಾ ಈಗ ಬಾಂಡೆ ತೊಳ್ಯಾತಿದ್ದೆ. ಅವಾಗ ಏನಂದ ಮಗ ಜಲ್ದಿ ತುಳಿಯೋ ಮಾರಿ ಹೋಗಿ ಇಬ್ರಿಗೆ ರೈಸ್ ಇಡ್ತಂದ. ಈಗ ನೋಡ್ರಿ ಇಲ್ಲಿ ಉಲ್ಟಾ ಹೊಡೆದಾನ ಬಂದೀಗ ಇಬ್ರಿಗೆ ಅಂದು. ಈಗ ಒಬ್ನಿಗೆ ನನಗೆ ಹಿಂಗೆ ಇದು ಪ್ಲೇಟಿಗೆ ಚೇಂಜ್ ಯಾವಾಗ ಮಾಡಿದೆ ಅಂದ್ರೆ ಈಗ ನನ್ನ ಜಸ್ಟ್ ನನ್ನ ಈಗ ಅಂದಲ್ಲ ನಾನು ಏನಂತ ರೈಸ್ ನಾನು ನಿನಗೆ ಸಲ ನನಗೆ ಸಲತ್ತಂತ. ಅವಾಗ ಪ್ಲೇಟ್ ಚೇಂಜ್ ಮಾಡಿದೆ. ಈಗ ಹಿಂಗೆ ಮಾಡ್ತಾನೆ ನಾ ಸೊರಗ್ತೀನಿ. ಹೌದು ಈಗ ಇಡೋ ರೈಸ್ ಇಡೋ ಇಬ್ರಿಗೆ. ಈಗ ಪಪ್ಪ ಹೇಳ್ತೀನಿ ನೋಡು, ನೀನೇ ತಂದೆ ರೈಸು ಗೊತ್ತೈತಿಲ್ಲ ಮಗನ. ಕುಡೆ ನೀರಿನ ರೈಸ್ ಹೊಡಿತಿ. ರೈಸ್ ಹೊಡೆದಾರೆ ಇಡ್ತಿ. ಈ ರೈಸ್ ತೊಳೆದು ನೀರಾಗಿ ಮೀನ್ಸ್ ಅಬೇ ಜಲ್ದಿ ಬೋಲ್ ಕಲ್ ಸುಬೆ ಪನ್ವೇಲ್ ನಿಕಲ್ನ. ಹೈರಾಣ ಒಣ ತೋಸ್ತಿಗೆ ನಾನು ಅನ್ಕೊಂಡಿದ್ದೆ ನನಗೆ ಯಾಕೆ ಆರಾಮ್ ಬಾ ತಪಾತಿ ಫ್ರೀಕ್ವೆಂಟಾಗಿ ಅಂತ. ಈಗ ಗೊತ್ತಾಗೈತೆ ನನಗೆ. ಶಿಟ್ ಹಾಂ ತೊಳಿತಿಲ್ಲ ಏನು ಮಾಡ್ತೀಗ ಮಗನ. ಮತ್ತು ಕುಡಿಯೋ ನೀರೇ ತೊಳಿತು ರೈಸ್. ಕೈ ಹಿಡಿಯೋ ಮುಂದೆ ರೈಸಿಗೆ ಬೆಲೆನೇ ನೋಡ್ಬೇಕು. ಹಂಗಲ್ಲ ದೋಸ್ತಿ ಒಂದು. ಈಗ ನೋಡು ಮತ್ತೆ ಕುಡಿಯೋ ನೀರಲ್ಲೇ ಮತ್ತೆ ರೈಸ್ ಇಡ್ತಾನೆ. ಕುಡಿಯೋ ನೀರಲ್ಲೇ ರೈಸ್ ತೊಳಿತಾನೆ, ಮತ್ತು ಕುಡಿಯೋ ನೀರಲ್ಲೇ ರೈಸ್ ಇಡ್ತಾನೆ. ನಾ ಕರೆಕ್ಟ್ ಕಾಣತ್ತೀನಿ. ಥ್ಯಾಂಕ್ಸ್ ಮಾಡಿ. ಏನಿರಲಿ ಏನು ಕುಡಿ ಮುಚ್ಚಳ ಇದೆ ನೋಡ್ರಪ್ಪ. ಇಡು ಹೊಡಿ ಕ್ಯಾಮ್ರಾ ಹೊಡಿ. ವಿಡಿಯೋ ಬಂದ್ ಮಾಡ್ತೀನಿ. ಆ್ಯಕ್ಟಿಂಗ್ ಮಾಡೋದು ಮಾಡಿ ಹಿಂಗೆ ನಾ ಮಾಡ್ತೀನಿ. ನಾ ಕ್ಲೋಸ್ ಹಿಂಗೆ ಜಸ್ಟ್ ಬಂದ್ಬಿಡು. ನಾವು ವಿಡಿಯೋ ಕ್ಲೋಸ್ ಮಾಡ್ತೀನಿ. ಈ ಕಡೆ ಆಡ್ಮೆ ಈ ಸೈಡ್ 3 ಸಿಟಿ ಹೊಡ್ಸಿವಿ. ಇಟ್ಟೇ ಆಗೈತಿ ಬರೇ. ಇನ್ನೊಂದು ಸ್ವಲ್ಪ ಹಾಕಿ ಹೋದು ಯಾರಿಗೆ ಸಾಲತ್ತು ಹೋದು. ನಾವು ತಡಿ ಆಡಿಯನ್ಸ್ ಗೊತ್ತಾ ನೀ ಎಷ್ಟಿದೆ ಅಂತ. ಕ್ಯಾಮ್ರಾ ಆನ್ ಐತಿ, ಟಾರ್ಚ್ ಬರಲ್ಲ. ಇಟ್ಟು ಮಳೆ ನೋಡ್ರಿ ರೈಸ್ ಇದು ಯಾರಿಗೆ ಸಲತ್ತು ಮಾರೇ. ಅಯ್ಯಪ್ಪೋ ಇವ ಇಟ್ಟು ಅದನ್ರಿ ಇವನಿಗೆ ಇಟ್ಟು ರೈಸ್ ಅಂತ. ನಾ ಇಷ್ಟ ಅದೀನಿ, ನನಗೆ ಇಷ್ಟ ರೈಸ್ ಅಂತ. ನಾನು ನಮ್ಮ ಫ್ರೆಂಡ್ಸು ಇಲ್ಲಿ ಜಾಯ್ನ್ ಆದಾಗ ಇವ್ರು ಮಾಡಿದಾಗ ಸಂತೆ ಮಾಡಿದ್ದೀವಿ. ಸಂತ್ಯಾಗೆ ಓವರ್ಸ್ಟ್ ಇನ್ವೆಸ್ಟ್ಮೆಂಟ್ ಏನಂದ್ರೆ ನಮ್ದು ಒಂದು ಚಾಪುಡಿ ತಂದೀವಿ, ಸಕ್ಕರೆ ತಂದೀವಿ. ಸಕ್ಕರೆ ಯೂಸ್ ಆಗುತ್ತೆ ಅಲ್ಲಿ ಇಲ್ಲಿ ಎಲ್ಲರೇ. ಹಾಂ ಹಾಕೋತೀವಿ. ಆ ಚಾಪುಡಿ ಅಂತ ಯೂಸ್ ಆಗತ್ತೀವಿ ದೋಸ್ತು. ವಾರಕ್ಕೆ ಒಂದು ಸಲ ನಾನೇ ಯಾವಾಗಾರೆ ಕರಿ ಚಾ ಕುಡಿತೀನಿ. ಮತ್ತು ಅದಕ್ಕೆ ಖಾಲಿ ಮಾಡೋಕೆ ಕರಿ ಚಾ ಕುಡಿತೀನಿ ವಾರಕ್ಕೆ ಒಂದು ಸಲ. ಅದಾದಮೇಲೆ ಫಸ್ಟ್ ಇರೋದು ಈ ಲೈಟ್ರ್. ಇವನು ಅಜ್ಜಿ ತಂದು ಇನ್ನೂ ಒಂದು ಸಲ ಯೂಸೇ ಮಾಡಿಲ್ಲ. ಯಾವಾಗ ಯೂಸ್ ಮಾಡ್ತೀವೋ ಯಾವಾಗ ಬಗೆ ಬರ್ತೈತೆ ಗೊತ್ತಿಲ್ಲ. ಅದಂದ್ರೆ ಏನೋ ಯೂಸೇ ಮಾಡಿಲ್ಲ. ಉಳ್ಕಿದೆಲ್ಲ ಯೂಸ್ ಮಾಡಿ. ರೈಸ ತೋರಿಸಿ ಎಷ್ಟೈತೆ ನೋಡಪ್ಪ. ತೋರಿಸು ಇಲ್ಲಿ ಇಟ್ಟು ಕಾಲ್ ಮಾಡಿ ರೈಸ್ ಮಾತು. ನನಗೆ ಮಮ್ಮಿ ಪಪ್ಪ ನಾ ಯಾಕದಪ್ಪ ಗೊತ್ತಾಗತ್ತೈತಿ ನಿಮಗೆ. ಈಗ ನಮ್ಮ ಆಡಿಯನ್ಸು ಅಂತ ನಾ ಯಾಕೆ ಸ್ವರ್ಗಾತೀನಂತ.
ಇವ ಇಟ್ಟಿಟೆ ಮಾಡ್ತಾನೆ ರೈಸ್ ಅಟ್ರ ಮತ್ತೆ ಅಂತ ಮತ್ತೆ ಇಟ್ಟೆ ಅಂತಿದ್ದ ಅಂತ ಅಡ್ಡಿ ತಿಂತಾನೆ ಬಟ್ಟವ ಇಂಟ್ರೊಡ್ಯೂಸ್ ಮಾಡೋಣ ನಮ್ಗೆ ಇದಕ್ಕೆ ಏನಿದೆ ಕಲ್ಪ ದಿಸ್ ಈಸ್ ಗರಂ ಮಸಾಲ. ದಿಸ್ ಇಸ್ ಗರಂ ಮಸಾಲ. ಸಾರಿ ಮಸಾಲೆ ಪುಡಿ. ಮಸಾಲೆ ಪುಡಿ ಮುಖ ತೋರಿಸು ಇಲ್ಲಿ ನಮ್ಮ ಮುಖ ತೋರಿಸು ಇದು ಮಸಾಲೆ ಪುಡಿ ಒಂದ್ಸಲ ಇದು ತೋರಿಸ್ಬೇಕು ಒಂದ್ಸಲ ಮುಖ ತೋರಿಸ್ಬೇಕು ಓಕೆ. ದಿಸ್ ಈಸ್ ಕೆಂಪು ಖಾರ. ದಿಸ್ ಇಸ್ ಕೆಂಪು ಖಾರ. ದಿಸ್ ಇಸ್ ಕೆಂಪು ಖಾರ. ಏ ಕ್ಯಾಮ್ರಾ ಹಿಡಿಯೋ ನೀ ಬರ್ಬೇಕಲ್ಲ ಮಂದಿಗೆ ಅಟ್ರಾಕ್ಷನ್ ಇರ್ಬೇಕು. ಕ್ಯಾಮ್ರಾ ಆಫ್ ಹಿಂಗೆ ಏನಾರು ಮಾಡ್ಬೇಕು ಮತ್ತೆ ಹೊಡೆಯೋಸ್ ಹೋಗ್ಬಿಡ್ತಾರೆ. ಇದು ಅರ್ಶಿನ ಇದು ನಂಗೆ ಇಷ್ಟ ಆಗಲ್ಪ. ಚಲೋ ಇದಂತ ಎಣ್ಣೆ ಫಸ್ಟ್ ಎಣ್ಣೆ ಹಾಕ್ಬೇಕು ನಾವು. ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ. ಜೀರಿಗೆ ಬೇಡ. ಜೀರಿಗೆ ಬೇಡ. ಜೀರಿಗೆ ಸಾಸಿವೆ ಬೇಡ. ಬೇಡ ಸಾಂಬಾರು ಮಸಾಲ ನೋಡು ಅಷ್ಟು ಹಾಕಾಕ ಹೊರಗೆ ತೋರಿಸ್ತು ಬೇಡ. ಬೇಡ ಸರಿ ತೋರಿಸ್ತು ಹೀಟ್ ಮಿಲ್ಕ್ ಸರಿ ಇಡ್ರಿ. ನೆಕ್ಸ್ಟ್ ಜೀರಿಗೆ ಸಾಸಿವೆ ಬೇಡ. ಇದಾಕಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್. ಅದು ತೋರಿಸೋದು ಮಂದಿಗೆ ನಿನ್ನ ಕಟ್ ಮಾಡಿವಲ್ಲ ಇದೇ ಸುಮ್ಮನೆ ಮೆಣಸಿನ್ಕಾಯಿ ಪೇಸ್ಟ್. ಮೆಣಸಿನ್ಕಾಯಿ ಮುಟ್ಟ ಬಿಸ್ಕಾಯಿ ತೋರಿಸ್ತಾ ಹೊಡಿ ತೋರಿಸ್ತಾ ಅದೇ ನೋಡಿ ನೆಕ್ಸ್ಟ್ ಒಂದು ಉಳ್ಳಾಗಡ್ಡಿ ಮಸಾಲೆ ಖಾರ ಮಸಾಲೆ ಖಾರ ದೊಡ್ಡ ಪೀಸ್ ಹಾಕ್ತು ನೋಡು. ಒಂದು ಪುಡಿ ಮಾಡಬೇಕು. ಹಂಗೆ ಹಾಕೊಡ ಪುಡಿ ಮಾಡಿ ಇದು ಬಾಕೆಟ್ ಖಾರ ಐತ್ರಿ ಇದು ನಾವು ಖಾರ ಅಷ್ಟು ಕೆಂಪು ಖಾರ ಅದು ಉಪ್ಪಾಕ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ ಫಸ್ಟು. ನೆಕ್ಸ್ಟ್ ಇರ್ತಕ್ಕಂಥ ಏನಪ್ಪ ಕೆಂಪು ಖಾರ ಮಸಾಲೆ ಅಂದರು ಬಾಕೆಟ್ಸ್ ಇನ್ಸಪ್ಪ ಮೊಟ್ಟೆಗೆ ಖಾರ ಇಟ್ಕೊಂತಿರ್ತಾವೆ. 3 ಮೊಟ್ಟೆ ಆಯ್ತು. ಖಾರ ಹಿರ್ಕೊಳ್ಳಲ್ರಿ ಮೊಟ್ಟೆ ಹಿರ್ಕೋತೇ ಬಿಡ್ರಿ ಇಲ್ಲ ಅದ ಅದು ಅವನು ಬಾಕೆಟ್ ಖಾರ ತಿಂತಾನ ಅದಕ್ಕೆ ಒಂದು ಸ್ವಲ್ಪ ಖಾರ ಬೇಕು. ಅಷ್ಟು ಸ್ವಲ್ಪ ಹಾಕೋಣ ಒಂಚೂರು ಸಕ್ಕರೆ ಅದು ಇದೊಂದಕ್ಕೆ ಯೂಸ್ ಆಗುತ್ತೆ ನೋಡ್ರಪ್ಪ ನಮಗೆ ರಾತ್ರಿ ಚಹಾ ಅಂದ್ರೆ ಯೂಸ್ ಆಗುತ್ತೆ ಸಕ್ರಿ. ಹಸಿನ ಕೇಳ ಹಸಿನ ಕೈಗೆ ಹಿಡಿಯೋದೇ ಮಾಡೋದು ಸಾಕಿಟ್ಟೆ ಸಾಕು ಭಾಳ ಒಂದು ಚುಕ್ಕಿ ಒಂದು ಹನಿ. ನಮ್ಮ ಶಿವಗಿರಿ ಜೊತೆ ಏನು ಮಾಡ್ತೀವಿ ಗೊತ್ತೇನ್ರಿ ಸಾಂಬಾರು ಮಸಾಲೆ ಐತಲ್ಲ ಅದು ಸ್ವಲ್ಪ ಹಾಕೊಂಡಿದ್ದೀವಿ. ನಮ್ಮ ಕೈಯಾಗ ಏನು ಮಸಾಲೆ ಪೌಡರ್ ಸಿಗುತ್ತೆ ಎಲ್ಲ ಬಿಡ್ತಾವ ನಾವು. ಓ ಕಾಪಾಡ್ತು ಯಾರು ಎಗ್ರೆಸ್ ಅಂಗಡಿ ಹಾಕೋದ್ರೆ ಪಾರ್ಟ್ನರ್ಶಿಪ್ ಬರ್ರಿ ಹಾಕಂಡ್ರೆ ನಾನು ನೀವು ನಮ್ಮ ಶೂ ಹುಡುಗನ ಹಾಕಂಡ್ರೆ ಅದು ಚಾಕು ಮತ್ತು ಖಾರ ಹಾಕೋಬೇಡ. ಅದೆಲ್ಲ ಮತ್ತೆ ಇದಾಗಿ ಬಿಸ್ಕೊಂಡು ಖಾರ ಕೆಡ್ತೈತಿ. ತೆಗಿಬೇಕಾ ದೋಸ್ತ ಪ್ಲೀಸ್ ಅದು ಹತ್ತಿ ನಾಯಿಲ್ಲ ತೆಗಿಲೇಬೇಕದು ಮಿಕ್ಸೋಣೆ. ಈಗ ಸೆಮಿ ಲಿಕ್ವಿಡ್ ಇರ್ತೈತ್ರಿ ಹಿಂಗೆ ಈಗ ಹಾಕೋಬಾರ್ದು. ಈಗ ಹಾಕೊಂಡ್ರತಕ್ಕೋ ರೈಸ್ ಹೋಗಿ ಅದು ದಾಲ್ ಕಿಚಡಿ ಟೈಪ್ ಆಗ್ಬಿಡುತ್ತೆ ನಮ್ದು. ಈಗ ಸ್ವಲ್ಪ ಗ್ರೇವಿ ಹೆಂಗೆ ಉದುರು ಆಗ್ಬೇಕಿದೆ. ಉದುರು ಆಗ ನಾ ರೈಸ್ ಹಾಕೊಳೋದು ನಾವು. ಆಮೇಲೆ ಎಗ್ ರೈಸ್ ಕಂಪ್ಲೀಟ್ ಡನ್ ಆ್ಯಂಡ್ ಅಷ್ಟೇ. ಡ್ರೈ ಆಗೈತ್ರಿ ಈಗ ಇದು ರೈಸ್ ಹಾಕೋದು. ಈಗ ರೈಸ್ ಹಾಕಿ ತಿರುಗಿ ಬಿಡೋದು ಅಷ್ಟೇ ಮುಗಿಯ ಆಯ್ತು. ಸ್ಮೆಲ್ ಆದ್ರೂ ಭಾರಿ ಬರೋದೈತಿ. ಲೆಟ್ ಸೋಪ್ ಸ್ಮೆಲ್ ಹೆಂಗೆ ಬರೋದು ಹಂಗೆ ಟೇಸ್ಟ್ ಬರುತ್ತೆ. ಅಷ್ಟೇ ಹಿಂಗೆ ಇರಬೇಕು ನ್ಯಾಚುರಲ್. ನಾವೇನಾರ ಪರ್ಫೆಕ್ಷನ್ ಓದು ಅಂತ ಸ್ಕ್ರಿಪ್ಟೆಡ್ ಅನಿಸ್ಬಿಡ್ತೈತೆ. ಕರೆಯಲ್ಲ 3 ತತ್ತೀನು ಭಾರಿ ಅನ್ಸದ ಕಲರ್ ಗಿಲರ್ ಅನ್ಕೊಂಡು ಇಷ್ಟು ಬರೋದೈತೆ. ಸ್ಮೆಲ್ ಒಂದು ಭಾರಿ ಬರೋದೈತೆ. ಒಗ್ಗರಣೆ ಇದೆ ಭಾರಿ ಊಟ ಆಗ್ತೈತಿ ನೋಡಿ ಮಗನ. ಎಕ್ಸ್ಟ್ರಾ ರೈಸ್ ಹಾಕಿದ್ರೆ ಹೆಲ್ಪ್ ಐತಿಲ್ಲ ಈಗ ಬಂದು ಆಗೈತ್ರಿ. ಈಗ ಒಂದು ರೈಸ್ ಕಂಪ್ಲೀಟ್ ಆಗೈತಿ. ಈಗ
ಇದನ್ನು ಕೂತ್ ತಿರುಗೋದೈತಿ ಒಂದು 2 ನಿಮಿಷ ತಿರುಗಿ ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಮಾಡಿ ಹೇಳ್ತೀನಿ ಇಬ್ಬರಿಗೆ ನಿಮಗೆ ನಾವು ಮಾಡಿ. ಚಲೋ ಬಾಯ್ಸ್ ಗರ್ಲ್ಸ್, ಎಗ್ ರೈಸ್ ಆಗೈತಿ ಈಗ. ಸ್ವಲ್ಪ ಲಾಸ್ಟಿಗೆ ಕೆಳಗೆ ಬರ್ತೈತಿ, ಬಟ್ ನಡೀತೈತಿ. ಅದು ಒಂಥರ ಟೇಸ್ಟ್ ಅನ್ಸುತ್ತದ. ಟೇಸ್ಟ್ ಅನ್ಸುತ್ತೆ. ಮಾತಾಡಿದ್ರೆ ಹಂಚಿಗೆ ಇಲ್ಲ ನಿಮ್ದು ಅವನಿಗೆ ಏನು ಮಾಡಬೇಡ. ಬೆಳೆದಿಲ್ಲ ಮಗ, ಇದೇ ಹೀಗೆ ಹೆಂಗೆ ಮಾಡತ್ತೀನಿ ನಿಂದ. ಬೆಳೆಸ್ಬೇಡ್ರಿ ಅವನಿಗೆ, ಬೆಳೆಸ್ ಫುಲ್ ಪ್ರೋಟೀನ್. ತೋರಿಸಿ ಹೊಡೆದು ತೋರಿಸಿ ಅಂತೀನಿ. ಏನದು ಹಾಂ ಹೊಡೆದಿ ಸರ್ ಅವ್ರಿಗೆ ಕೇಳಿ ವಾಪಸ್. ಗ್ರೀನ್ ಗ್ರಾಮ್ ಆ್ಯಂಡ್ ಕಡಲೆಕಾಯಿ ಮಿಕ್ಸ್ಚರ್, ಎಷ್ಟೊಂದು 5-10 ಗ್ರಾಮ್ಸ್ ಆಫ್ ಪ್ರೋಟೀನ್. ಸ್ವಲ್ಪ ಖಾರ ತಂದೈತಿ, ಬಟ್ ಭಾರಿ ಅನ್ಸುತ್ತೆ ಟೇಸ್ಟ್. ಎಷ್ಟು ಸಲ ಮಾಡ್ಕೊಂಡಿವಲ್ಲ ಅಷ್ಟರೊಳಗೆ ಇದೇ ಒಂದು ಸ್ವಲ್ಪ ನನಗೆ ಭಾರಿ ಅನ್ಸೈತೆ. ಬೆಟ್ರ್ ಮತ್ತೆ ತಿಂದೇ ಇಲ್ಲ, ಇನ್ನೂ ಒಂದು ಕಾಳು ತಿಂದಿಲ್ಲ, ಬೆಟರ್. ನೋಡಿದ್ರೆ ಗೊತ್ತಾಗುತ್ತೆ ಸ್ಮೆಲ್ ಒಳಗೆ. ಎಕ್ಸ್ಪೀರಿಯನ್ಸ್ ಮ್ಯಾಕ್ರೋಸ್ ಅಂತಲೇ ಇದಕ್ಕೆ ನೋಡಿ. ಎಕ್ಸ್ಪೀರಿಯನ್ಸ್ ಐತಿ ಈಗ ಆಗೈತೆ. ಹಾಂ ಈಗ ಆಗೈತೆ ಎಕ್ಸ್ಪೀರಿಯನ್ಸ್ ಆಗೈತಿ. ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಹಾಂ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಭಾಳ ಇದೆ. ಬಿರಿಯಾನಿ ತಂದು ಈ ಕಡೆ ಬರ್ತಿದ್ವಿ ಎಂಥ ಟೇಸ್ಟ್ ಇರಲಿ, ಬಟ್ ನಾವು ಮಾಡಿದ್ದು ನಾವು ಖುಷಿ ಆಯ್ತದ. ನಾನು ಬಿಟ್ಟು ಈಗ ಏನು ಬಿರಿಯಾನಿ ಕುಕಿಂಗ್ ಶೋ ಬರ್ತಲ್ಲ, ಟಕ್ಕಲು ಬರ್ತಿದ್ದಾವ ಬಂದು ನಮಗೆ ಒಬ್ಬರಿಗೆ ಗೊತ್ತೆ ಯಾರು ಗ್ರ್ಯಾಂಡ್ ಪಾಸ್ ಕಿಚನ್ ತಮಿಳ್ನಾಡು ಕೇರಳದಾಗ ಬರ್ತಲ್ಲ. ಆಲ್ವೇಸ್ ವೆಲ್ಕಮ್ಸ್ ಯು. ಅವ್ರೊಬ್ಬರೇ ಗೊತ್ತು ನಮಗೆ, ಮತ್ತೆ ಯಾರು ಗೊತ್ತಿಲ್ಲ. ಕನ್ನಡ ಸಿಹಿ ಕೈ ತಂದರು. ಈಗ ಕರ್ನಾಟಕ ನಮ್ಮ ತಗೊಳ್ಳ ಹೊಂದಿರತ್ತೀನಿ. ನೋಡೇ ಮೂವಿನೂ ಮಾಡ್ತಾನ ಮಾಡ್ತಿದ್ರು ಮಗನ. ಬೆಳೆದಲ್ಲಿ ಹೀಗೆ ಒಂದ್ಸತಿ ಕ್ಯಾಮ್ರಾ ಇದು ಬರ್ತು ಬಿಡ್ತು ನೋಡೋಣ. ವಿಡಿಯೋ ಕೇಕ್ ಆಗ್ಬಿಡ್ದೆ, ಡಿಫಮೇಷನ್ ಕೇಕ್ ಆಗಿ ಮಕ್ಕಳು ಇರೋಕ್ಕೆ ಕಾಳಂದ್ರೆ ಈ ಕ್ವಶನ್ ಮಾತಾಡ್ತಾ ಇರ್ತಾರೆ. ಹೆಸರಿನ ಇಂಡಿ ಅದ್ರದ್ದು ಪಾಟೀಲ್ ಎಗ್ರೆಸ್ ಸೆಂಟರ ಬೆಸ್ಟ್. ರೇಡಿ ನೀಡೋದು ಒಂದು ಪ್ಲೇಟಿಗೆ 35 ಸಾಕು. ಒಂದು ಪ್ಲೇಟಿಗೆ 35? ಹಾಕು 5 ರೂಪಾಯಿ ಚಿಲ್ಲರೆ ಅಪ್ಪ. ಗಿಡ ಹಾಕ್ಬಿಡು, ಅದಕ್ಕೆ 5 ರೂಪಾಯಿ ಕಿಲೋಮೀಟರ್ ಫುಲ್ ತೊಗೊಂಡ್ಬರ್ತೇವೆ. 50 ರೂಪಾಯಿ. ಎಷ್ಟು ಒಂದು ಕಸ್ಟಮರ್ ಬಂದರೆ 5,000 ರೂಪಾಯಿ. 50 ಸಾಕು. 2,500 ರೂಪಾಯಿ. ನಮ್ದು ಒಂದು 50% ಇನ್ವೆಸ್ಟ್ಮೆಂಟ್ ಇಟ್ಟು ಆ ಇನ್ವೆಸ್ಟ್ಮೆಂಟ್ ಒಳಗೆ ಪೊಲೀಸರಿಗೆ ಕೊಡೋದು, ಅದು ಕೂಡ ಎಲ್ಲ ಕಟ್ ಮಾಡೋದು 5% ಹೋಗ್ತಾ 1,000 ರೂಪಾಯಿ ದಿವಸಕ್ಕೆ ಉಳಿತಾವ. ಅದು ಏನು ಬರೀ 6 to 9 ಅಷ್ಟೇ. ನೈಟ್ ಈವ್ನಿಂಗ್ 9 to 6 ದೋಸ್ತ ಬರೀ 6 to 9 6 PM to 9 PM ಮ್ಯಾಕ್ಸಿಮಮ್ ಅಂತ ಏನಂತ ಅದಕ್ಕೆ ಓವರ್ ನೈಟ್ ಸ್ವಲ್ಪ ಎಕ್ಸ್ಟ್ರಾ ಒಂದು 2 ತಾಸು ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಮತ್ತೆ ಎಕ್ಸ್ಟ್ರಾ ಪ್ರಾಫಿಟ್ ವೀಕೆಂಡ್ಸ್ ಒಳಗೆ ಅಷ್ಟೇ. ಮ್ಯಾಕ್ಸಿಮಮ್ ಅಂತ 9 to 11 1,000 ರೂಪಾಯಿ. ಶಾರ್ಟ್ ಔಟ್ ಟು MS ಡಿಸೈನ್ ವೆಂಚರ್ ಇದನ್ನ ಕಟ್ ಮಾಡ್ತೀನಿ. ಕಟ್ ಮಾಡಿ ಮತ್ತೆ ಹಾಕಿ ಅಂತೀನಿ. ಇದು ಕಟ್ ಮಾಡಪ್ಪ ಅಂದೆ. ಹೌದು ಕುಕ್ಕರ್ನ ತಿಂದಿದ್ದೆ.